ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದೆರಡು ಬ್ರೆಡ್ಡಿನ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬ್ರೇಕ್ಫಾಸ್ಟಿಗೆ ಕೂಡ ನಾವು ಇದನ್ನು ಮಾಡ್ಕೋಬೋದು. ನಾನು ಅದಕ್ಕೆ ಇಲ್ಲಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮಾಡೋ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇಲ್ಲಿ ನೋಡಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ಈರುಳ್ಳಿನ. ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋದಾದರೆ ಸ್ವಲ್ಪ ನೋಡಿಬಿಟ್ಟು ಖಾರ ಹಾಕಬೇಕಾಗತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಮೊಟ್ಟೆನ ಹೊಡೆದಾಕೊಳ್ತಾ ಇದ್ದೀನಿ. ಇದು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಬ್ರೇಕ್ಫಾಸ್ಟ್ ಆಗಿ ತಿನ್ಬೋದು. 2 ಮೊಟ್ಟೆ ಹಾಕಿರೋದ್ರಿಂದ ಹೈ ಪ್ರೋಟೀನ್ ಇರೋ ಅಂಥ ತಿಂಡಿ ಆಗಿರುತ್ತಿದ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ಹೆಚ್ಕೊಂಡಿರೋ ಅಂಥ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಸ್ಟವ್ ಹಚ್ಬಿಟ್ಟು ತವಾ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ. ಎಣ್ಣೆ ಹಚ್ಚಾದ್ಮೇಲೆ ನಾವು ಮಾಡ್ಕೊಂಡಿರೋ ಮೊಟ್ಟೆ ಮಿಶ್ರಣ, ಆಮ್ಲೆಟಿನ ಮಿಶ್ರಣನ ತವ ಮೇಲೆ ಹಾಕ್ಕೊಂಡು ಹರಡ್ಕೊಳ್ಳೋಣ. ಹರಡ್ಕೊಂಡಾದಮೇಲೆ ಬ್ರೆಡ್ ಸ್ಲೈಸ್ನ ತಗೊಂಡು ಹಿಂದೆ ಮುಂದೆ ಹದ್ದುಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡೋಣ. ಸುತ್ತ ಫೋಲ್ಡ್ ಮಾಡಬೇಕಾಗತ್ತೆ, ಅದನ್ನು ಕವರ್ ಮಾಡಬೇಕಾಗತ್ತೆ. ಈ ಥರ ಸುತ್ತ ಎಲ್ಲ ಸುತ್ಕೊಂಡಾದ್ಮೇಲೆ ಎರಡೂ ಕಡೆ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ. ನೋಡಿ, ಈಗ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಮಕ್ಕಳ ಬಾಕ್ಸಿಗೆ ಹಾಕೋದಾದರೆ ಇದನ್ನು ಒಂದು 4 ಪೀಸ್ ಮಾಡಿ ಹಾಕ್ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದು. ಅದಕ್ಕೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ನಾನು ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, ತುಂಬ ತೆಳ್ಳಗೆ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ತುಂಬ ಬೇಯಿಸ್ಕೊಳೋದೇನು ಬೇಡ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಅದರ ಬಣ್ಣ ಬೇಗ ಚೇಂಜ್ ಆಗುತ್ತೆ, ಈರುಳ್ಳಿಯ ಬಣ್ಣ. ತಿರುಗಿಸ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಬೇಯಿಸೋಣ. ನಾವಿಲ್ಲಿ ಎಣ್ಣೆನೂ ಕಡಿಮೆ ಹಾಕಿದ್ದೀವಿ. ಈ ಪಲ್ಯಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಈ ಪಲ್ಯ ಡ್ರೈಯೇ ಇರಬೇಕು, ಹಾಗಾಗಿ ನೀರು ಹಾಕ್ತಾ ಇಲ್ಲ ಇಲ್ಲಿ. ಮತ್ತು ತುಂಬ ಕೂಡ ಬೇಯಿಸ್ಕೊಳ್ತಾ ಇಲ್ಲ. ಇದಕ್ಕೆ ಉದ್ದುದ್ದವಾಗಿ ಹೆಚ್ಚಿರೋ ಅಂಥದ್ದು ಎಲೆಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಥರನೇ ಇದು ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. 1 ಬೌಲ್ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನಾವು ಈರುಳ್ಳಿಗೆ ಉಪ್ಪು ಹಾಕಿರೋದ್ರಿಂದ ಅದರ ಜೊತೆಲಿ ಇದು ಕೂಡ ಬೆಂದ್ಕೊಳ್ಳುತ್ತೆ. ಒಂದು ಪುಟ್ಟು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ.
ಇದು ಕೂಡ ಇದರೊಳಗೆ ಬೇಯಿಸ್ಕೋಬೇಕು, ನೀರು ಹಾಕದಲ್ಲೇ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ. ಹಾಗೆ ಒಂದು 1/4 ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಗರಂ ಮಸಾಲ ಪೌಡ್ರ್ ಯೂಸ್ ಮಾಡ್ಕೋಬೋದು ಇಲ್ಲಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬಿಟ್ಟು ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಮೊದಲಿಗೆ ನಾವು ಈರುಳ್ಳಿ ಬೇಯಿಸ್ಕೋಬೇಕು ಅಂತ ಒಂದು ಉಪ್ಪು ಹಾಕ್ಕೊಂಡಿರ್ತೀವಿ. ಈಗ ಎಲ್ಲದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದನ್ನು ಇಲ್ಲೂ ಕೂಡ ಯಾವುದೇ ನೀರು ಉಪಯೋಗಿಸೋ ಹಾಗಿಲ್ಲ. ನೋಡಿ, ಈಗ ಬ್ರೆಡ್ ಇನ್ನೊಂದು ಕಡೆ ನಾವಿಲ್ಲಿ ತವಾ ಇಟ್ಕೊಂಡು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಅದು ಪಲ್ಯ ತಣ್ಣಗಾಗಿರುತ್ತೆ. ನೋಡಿ, ತವಾ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇಲ್ಲ ತುಪ್ಪನಾದರೂ ಹಾಕೋಬೋದು. ನನ್ನ ಹತ್ರ ಬೆಣ್ಣೆ ಇದೆ, ಈಗ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಅಂಚು ಪೂರ್ತಿ ಹಚ್ಕೋಬೇಕಾಗತ್ತೆ. ಬ್ರೆಡ್ಡನ್ನು ತವಾ ಮೇಲೆ ಈ ಥರ ಹಾಕ್ಕೊಂಡಾದ್ಮೇಲೆ 1/4 ಟೀ ಸ್ಪೂನು ಬೆಣ್ಣೆ ಹಾಕೋಬೇಕು ಎಲ್ಲ ಬ್ರೆಡ್ ಮೇಲೂ. ನೋಡಿ, ಇಲ್ಲಿ ನಾನಿಲ್ಲಿ 3 ಬ್ರೆಡ್ ಸ್ಲೈಸಿಗೂ ಬೆಣ್ಣೆ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಬ್ರೆಡ್ಡಿನ ಪೂರ್ತಿ ಹರಡ್ಕೋಬೇಕಾಗತ್ತೆ 3 ಸ್ಲೈಸಿಗೂ ಕೂಡ. ಹಾಗೆ ಇದನ್ನು ತಿರುಗಿಸಿ ರೋಸ್ಟ್ ಮಾಡ್ಕೋಬೇಕು. ಈಗ ಒಂದು ಕಡೆ ಕೆಳಗೆ ರೋಸ್ಟ್ ಆಗ್ತಾ ಇರುತ್ತೆ, ಇದನ್ನು ತಿರುಗಿಸಾಕೊಂಡು ಇನ್ನೊಂದು ಕಡೆ ರೋಸ್ಟ್ ಮಾಡ್ಕೋಬೇಕು ಬ್ರೌನ್ ಆಗೋ ತನಕ. ನೋಡಿ, ಈಗ ತಿರುಗಿಸಾಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿದೆ ಅಂತ ಅಂದು. ಈ ಬ್ರೌನ್ ಆಗೋದು ಏನಕ್ಕೆ ಅಂತ ಅಂದರೆ ಬ್ರೆಡ್ಡಿನಲ್ಲಿ ಸಕ್ಕರೆ ಅಂಶ ಇರುತ್ತೆ, ಹಾಗಾಗಿ ಅದು ಹೆಚ್ಚು ಬ್ರೌನ್ ಆಗಿರುತ್ತೆ. ನೋಡಿ, 2 ಕಡೆನೂ ರೋಸ್ಟ್ ಮಾಡಿಕೊಂಡೆ. ಈಗ ಪಲ್ಯ ಈಗ ತಣ್ಣಗಾಗಿರುತ್ತೆ. ಈಗ ಪಲ್ಯ ಹಚ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಪಲ್ಯ ಹರಡ್ಕೊಳ್ತಾ ಇದ್ದೀನಿ ಬ್ರೆಡ್ಡಿನ ಸ್ಲೈಸ್ ಮೇಲೆ. ನೋಡಿ, ಪಲ್ಯ ಎಲ್ಲ ಹಾಕ್ಕೊಂಡೆ. ನಾನಿಲ್ಲಿ 6 ಬ್ರೆಡ್ ಸ್ಲೈಸ್ನ ರೋಸ್ಟ್ ಮಾಡ್ಕೊಂಡಿದ್ದೆ. ಅದು ಒಂದ್ರ ಮೇಲೆ ಒಂದು ಮುಚ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಬ್ರೆಡ್ ರೋಸ್ಟ್ ರೆಡಿಯಾಗಿದೆ. ಇದೇ ಥರ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ. ಮಕ್ಕಳ ಬಾಕ್ಸಿಗೋ ಸ್ನ್ಯಾಕ್ಸ್ ಬಾಕ್ಸಿಗೋ ಹಾಕಿ ಕಳಿಸ್ಬೋದು. ಈ ಥರನಾರು ಮಾಡ್ಕೋಬೋದು. ಇಲ್ಲ ಅಂದರೆ ಈ ಸ್ಲೈಸ್ ಬಿಟ್ಬಿಟ್ಟು ಒಂದೊಂದೇ ಬ್ರೆಡ್ಡಿಗೆ ಕೂಡ ನಾವು ಪಲ್ಯಗಳನ್ನ ಹಾಕಿ ಹರಡಿಟ್ಕೋಬೋದು. ಮಕ್ಕಳಿಗೆ ಇಷ್ಟ ಆಗೋ ರೀತಿ ಕಟ್ ಮಾಡಿ ಹಾಕ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದು. ನೋಡೋದಕ್ಕೇ ತುಂಬ ಚೆನ್ನಾಗಿದೆ. ಈ ಥರ ಬರೀ ಸಿಂಗಲ್ ಸ್ಲೈಸ್ ಮೇಲಾದರೂ ಪಲ್ಯ ಹರಡ್ಕೊಂಡು ಹಾಗೆ ತಿನ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬ್ರೆಡ್ ಆಮ್ಲೆಟು ಮತ್ತು ಬ್ರೆಡ್ ರೋಸ್ಟು ಎರಡೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನಿಲ್ಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.